ಅನ್ಕೊಂಡಿದ್ರೆ ಬಿಸಿಗೆಲ್ಲ ಆಗ್ತಾ ಇರೋದು. ಇದು ಬೆಳವಣಿಗೆ ಆಗಕ್ಕೆ ಲೈಟ್ ಆಗ್ತಾ ಇರೋದು ಅಷ್ಟೇ, ಬಿಸಿಗೂ ಸಂಬಂಧನೇ ಇಲ್ಲ. ಲೈಟ್ ಇದ್ರೆ ಬೆಳವಣಿಗೆ ಆಗ ಸರ್. ಸಾಯಂಕಾಲ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಹಾಕ್ತಿವಿ. ಮತ್ತೆ 6 ಗಂಟೆ ಬೆಳಕಾಗುತ್ತಲ್ಲ ಮತ್ತೆ ಆಫ್ ಮಾಡ್ತೀವಿ ನಾವು. ಈ ಬೆಳಕಿಂದ ಗಿಡ ಬೆಳವಣಿಗೆ ಜಾಸ್ತಿ ಅತಿ ಆಗುತ್ತೆ. ಅದು ನಿದ್ದೆ ಮಾಡಕ್ ಬಿಡಲ್ಲ. ಹಿಂಗ್ ಬೆಳಿಗ್ಗೆ ಇರ್ಬೇಕು, ಅದಕ್ಕೆ ಕತ್ಲಾಗ್ಬಿಟ್ರೆ ನಿದ್ದೆ ಮಾಡ್ತೀವಿ, ಬೆಳೆಯಲ್ಲ ಅದು, ಅಷ್ಟೇ ಇರುತ್ತೆ. ಅದಕ್ಕೆ ಸರ್ ಲೈಟಿಂಗ್ ಮಾಡೋದು. ಅಲ್ಲ ನೀವು ಇದೇನ್ ಟೆಂಪರೇಚರ್ ಇದು ಸರ್? ಅಂದ್ರೆ ನೈನ್ ವಾಟ್ಸ್ ಎಷ್ಟು ದಿವಸಕ್ಕೆ ಬರುತ್ತೆ ಸರ್ ಈಗ ಲೈಟಿಂಗ್? ಲೈಟಿಂಗ್ ಮತ್ತೆ 30 ದಿವಸ ಹಾಕ್ತಿವಿ, ಮತ್ತೆ 50 ದಿವಸಕ್ಕೆ ಹೋಗಿ ಬಂದ್ಬಿಡುತ್ತೆ ಸರ್. ಆಮೇಲೆ 80 ದಿವಸ, ಆಮೇಲೆ 80 ದಿವಸ ಲೈಟಿಂಗ್ ಹಾಕಿಲ್ಲ ಅಂತಂದ್ರೆ ಗಿಡ ಆಗೋದಿಲ್ಲ ಸರ್. ಅದು ಇಷ್ಟಿಗೆ ಹೋಗಿ ಬಂದ್ಬಿಡುತ್ತೆ, ಇಷ್ಟಿಗೆ ಒಂದು 6 ಇಂಚಿಗೆ ಹೋಗಿ ಬಂದ್ಬಿಡುತ್ತೆ. ಆಮೇಲೆ ಅದ್ರ ಬೆಳವಣಿಗೆ ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಸಹಜವಾಗಿ ಒಂದು ಡೌಟ್ ಇದೆ ನಮ್ಗೆ. ಹೇಳಿ ಸರ್, ಹೇಳಿ ಸರ್. ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಲ್ಲ ನೋಡ್ತಿರ್ತೀವಿ, ಇದೇನಿದು ಇಷ್ಟೊಂದು ಬಲ್ಬ್ಗಳು ಇದಾವಲ್ಲ, ಹೌದೌದು, ಏನಕ್ಕೆ ಆಗ್ತಾರೆ ಬಲ್ಬ್? ಏನ್ ಬೆಳೆ ಇದು? ಅದನ್ನ ವಿವರಿಸ್ಕೊಡ್ಬೋದಾ ಸರ್? ಇದು ಎಲ್ಲ ನಮ್ಮ ಭಾಗ ಜನಕ್ಕೆ ಗೊತ್ತು. ಇದೆಲ್ಲ ಲೈಟಿಂಗ್ ಮಾಡಿದ್ರೆ ಈ ತರ ಲೈಟ್ ಹೂವು ಬರೋದು ಅಂತೆಲ್ಲ ಗೊತ್ತು. ಕೆಲವು ಜನಕ್ಕೆ ಬೇರೆ ಕಡೆ ಇಡೋದಂಗೆ, ಬೇರೆ ರಾಜ್ಯಗಳಿಗೆ, ಬೇರೆ ಡಿಸ್ಟ್ರಿಕ್ಟ್ ಗೊತ್ತಿಲ್ಲ. ಏನು ಲೈಟ್ ಮಾಡ್ತಾ ಏನಪ್ಪ ಈ ಬಿಸಿಗೆ ವೀಟಿಗೆಲ್ಲ ಸರ್ ಲೈಟ್ ಹಾಕೋದು. ಏನಕ್ಕೆ ಹಾಕೋದು ಏನಂದ್ರೆ 5 ವರ್ಷದಿಂದ ನಾವು ಬೆಳೀತಾ ಇದೀವಿ. ಇದು ಮಾರಿಗೋಲ್ಡ್ ಸರ್, ಮಾರಿಗೋಲ್ಡ್ ಸೇವಂತಿಗೆ. ಇದು ಸೇವಂತಿಗೆ ಸರ್, ಮಾರಿಗೋಲ್ಡ್ ಇದು ಸೇವಂತಿಗೆ. ಇದು ರೇಟ್ ಹಾಕೋದು ಏನಪ್ಪ ಅಂತಂದ್ರೆ ನೋಡಿ, ಇದು ಆಲ್ರೆಡಿ ನಾರು ಬಂದು 30 ದಿವಸ ಆಗಿದೆ ಸರ್. ಇದು 30 ದಿವಸದಿಂದ ಲೈಟಿಂಗ್ ಎಲ್ಲ ಬೆಳೆಸ್ಕೊಟ್ಟಿರ್ತಾರೆ ನಮಗೆ. ಇದನ್ನ ಲೈಟಿಂಗ್ ಎಲ್ಲ ಬೆಳೆಸ್ಕೊಟ್ಟಿರ್ತಾರೆ ನಮ್ಗೆ ಗಿಡ ಕೊಟ್ಟು. ನಾವೇನ್ ಮಾಡ್ಬೇಕು, ಇನ್ನು 30 ದಿವಸ ನಾವು ಲೈಟಿಂಗ್ ಎಲ್ಲ ಬೆಳೆಸ್ಬೇಕು. ಅದನ್ನ ಲೈಟ್ ಆಫ್ ಮಾಡಬಾರ್ದು 30 ದಿನ. ಆಗಲು ಮುಗಿದು ನೈಟ್ ಆದಂತ ಹಂಗೆ ಲೈಟ್ ಆನ್ ಮಾಡ್ಬೇಕು ನಾವು ಒಂದು 30 ದಿವಸ ಅಷ್ಟೇ. ಮತ್ತೆ ಹಾಕೋಷ್ಟಿಲ್ಲ. ಯಾಕಂದ್ರೆ ಲೈಟ್ ಹಾಕೋದು ಯಾಕಂದ್ರೆ ಇದಕ್ಕೆ ಕತ್ಲೆ ಇದ್ರೆ ಇದು ಕತ್ಲಾಗ್ಬಿಟ್ರೆ ಇಷ್ಟಿಗೆ ಹೋಗಿ ಬಂದ್ಬಿಡುತ್ತೆ, ಇಷ್ಟಿಗೆ ಹೋಗಿ ಬಂದ್ಬಿಡುತ್ತೆ, ಇಷ್ಟಾಗುತ್ತೆ ಹೋಗಿ ಬಂದ್ಬಿಡುತ್ತೆ. ಇದನ್ನ ನಾವು ಬೆಳೆಸ್ಬೇಕು. ಲೈಟಿಂಗ್ ಬೆಳಕಿರೋದ್ರಿಂದ ಬೆಳೆಯುತ್ತೆ. ಇನ್ನು 30 ದಿವಸನೂ ಈಗ 30 ದಿನಕ್ಕೆ 60 ದಿನ ಆದಷ್ಟು ಗಿಡ ಆಗುತ್ತೆ. ಈಗ ಲೈಟಿಂಗ್ ಇಲ್ಲ ಅಂದ್ರೆ ಹೋಗಿ ಬಂದ್ಬಿಡುತ್ತೆ, ಈಗ ಬೇಗ ಬಂದ್ಬಿಡುತ್ತೆ. ಅದಕ್ಕೆ ನಾವು ಬೆಳಕು ಕೊಟ್ಟಾಗ ಅದು ಗಿಡ ಬೇಗ ಫಾಸ್ಟ್ ದೊಡ್ಡದಾಗುತ್ತೆ. ದೊಡ್ಡದಾಗೋಸ್ಕರ ಇದು ಹಾಕೋದು, ಬಿಸಿಗೆಲ್ಲ ಹಾಕೋದು. ಇದು ಬೇಗ ಗಿಡ ದೊಡ್ಡದಾಗೋಸ್ಕರ ಲೈಟಿಂಗ್ ಇದು ನಾವು ಬೆಳಕಲ್ಲೇ ಬೆಳೆಸೋದು. ಎಷ್ಟೊತ್ತಿಂದ ಎಷ್ಟು ತನಕ ಹಾಕ್ತೀವಿ ಸರ್? ಸಾಯಂಕಾಲ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಹಾಕ್ತಿವಿ. ಮತ್ತೆ 6 ಗಂಟೆ ಬೆಳಕಾಗುತ್ತಲ್ಲ ಮತ್ತೆ ಆಫ್ ಮಾಡ್ತೀವಿ ನಾವು. ಈ ಬೆಳಕಿಂದ ಗಿಡ ಬೆಳವಣಿಗೆ ಜಾಸ್ತಿ ಅತಿ ಆಗುತ್ತೆ. ಅದು ನಿದ್ದೆ ಮಾಡಕ್ ಬಿಡಲ್ಲ. ಹಿಂಗ್ ಬೆಳಿಗ್ಗೆ ಇರ್ಬೇಕು, ಅದಕ್ಕೆ ಕತ್ಲಾಗ್ಬಿಟ್ರೆ ನಿದ್ದೆ ಮಾಡ್ತೀವಿ, ಬೆಳೆಯಲ್ಲ ಅದು, ಅಷ್ಟೇ ಇರುತ್ತೆ. ಅದಕ್ಕೆ ಸರ್ ಲೈಟಿಂಗ್ ಮಾಡೋದು. ಅಲ್ಲ ನೀವು ಹೂವು ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಹೂವು ಬಂದ್ಬಿಡುತ್ತೆ. ಈಗ ನೀವು ಆಗ್ಲಿಲ್ಲ ಅಂದ್ರೆ ಇಷ್ಟು ಬಂದು ಹೂವು ಬಂದ್ಬಿಡುತ್ತೆ. ಇಷ್ಟೇ ಬೆಳಗ್ಗೆ ಹೂವು ಬಂದ್ಬಿಡುತ್ತೆ. ನೀವು ಲೈಟಿಂಗ್ ಹಾಕೋದ್ನ ಮಿನಿಮಮ್ 2 ಫೀಟ್ ಆಗುತ್ತೆ. 2 ಫೀಟ್ 1 ಫೀಟ್ ಬೀಳುತ್ತೆ ಈಗ. ಹ್ಞೂ ಸರ್. ಇದು ಎಲ್ಲಿ ಟೆಕ್ನಾಲಜಿ ಸರ್? ಇದು ಸರ್ ಇದು ಈಗ ನಮ್ಮ ರೈತರಿಗೂ ಹಂಗೆ ಅವರ ನರ್ಸರಿ ಕೊಡ್ತಾರಲ್ಲ, ಅವ್ರು ಹೇಳಿದ್ರು ಅವಾಗ 5 ವರ್ಷದಿಂದ ಹೇಳ್ತಾ ಇದ್ರು ಲೈಟಿಂಗ್ ಮಾಡ್ಬೇಕು, ಲೈಟಿಂಗ್ ಅಂತ ಹಾಕೋದು ಇದು. ಅದಕ್ಕೆ ನಾವು ಹೇಳ್ದಂಗೆ ನಾವು ಮಾಡ್ತಾ ಇದೀವಿ. ಚೆನ್ನಾಗಿ ಬರ್ತಾ ಇದೆ ಸರ್, ಚೆನ್ನಾಗಿ. ಹ್ಞೂ ಸರ್. ಎಷ್ಟು ತಿಂಗಳು ಹಾಕ್ಬೇಕಾಗುತ್ತೆ ಸರ್? 30 ದಿನ ಅಷ್ಟೇ ಸರ್ ಹಾಕೋದು. ಒಂದು ತಿಂಗಳು ಅಷ್ಟೇ. ತಿಂಗಳ ಮೇಲೆ ಹಾಕಂಗಿಲ್ಲ. ತಿಂಗಳ ತೆಗೆದ್ಬಿಡ್ಬೇಕು, ಲೈಟಿಂಗ್ ತೆಗೆದ್ಬಿಡ್ಬೇಕು. ಹ್ಞೂ ಸರ್. ಬಲ್ಬ್ ಎಲ್ಲ ಅವಾಗ ಏನ್ ಮಾಡ್ತೀರಿ? ಬಲ್ಬ್ ಎಲ್ಲ ತೆಗೆದು ಬಿಚ್ಚಿಡ್ತೀವಿ ಸರ್ ಎಲ್ಲ. ಸರ್ ಇದು ಒಂದು ಎಕರೆ ಯಾವ ಜಾಗ ಸರ್? ಎಲ್ಲಿ? ಅಗಲಗುರ್ಗಿ ಸರ್, ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಗಿ. ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. ಹ್ಞೂ ಸರ್. ಎಷ್ಟು ಬಲ್ಬ್ ಇದೆ ಸರ್? ಸೈಜ್ ಸರ್ ಒಂದು ಎಕರೆ ಇದೆ. ಒಂದು ಎಕರೆ 205 ಬಲ್ಬ್ ಇದೆ ಸರ್. 205 ಬಲ್ಬ್ ಹಾಕಿದ್ವಿ. 205 ಬಲ್ಬ್ ಇದೆ. ಎಲ್ಲರೂ ಇಲ್ಲಿ ಇದೇ ತರ ಬೆಳೆಯೋದ? ಹ್ಞೂ ಸರ್. ಹ್ಞೂ ಸರ್, ಎಲ್ಲ ಹಿಂಗೆ ಬೆಳೆದ ಸರ್. ಅಂದ್ರೆ ಪಾಲಿಹೌಸ್ ಅಲ್ಲದೆ ಹೊರಗಡೆ ಬೆಳೆದು ಈ ತರ ಮಾಡಲೇಬೇಕು. ಬೆಳಕು ಇದರಿಂದ ಹ್ಞೂ ಸರ್, ಬೆಳವಣಿಗೆ ಚೆನ್ನಾಗುತ್ತೆ. ಬೆಳವಣಿಗೆಗೆ ಲೈಟಿಂಗ್ ಮಾಡೋದು. ಹಂಗಾಗಿ ಯಾಕೆ ಇಷ್ಟೊಂದು ಬಲ್ಬ್ ಹಾಕಿದಾರಲ್ಲ? ಹೌದು ಸರ್, ಹೌದು. ಎಲ್ರು ನಿಮ್ಗೂ ಈ ತರ ಡೌಟ್ ಕೇಳಿದಾರೆ, ಬಿಸಿಗೆ ಹಾಕೋದು ಅಂತ ಕೇಳಿದಾರೆ. ಎಲ್ಲರೂ ಬಿಸಿಗೆಲ್ಲ ಆಗ್ತಾ ಇರೋದು. ಇದು ಬೆಳವಣಿಗೆ ಹಾಕಿ ಲೈಟ್ ಆಗ್ತಾ ಇರೋದು ಅಷ್ಟೇ, ಬಿಸಿಗೂ ಸಂಬಂಧನೇ ಇಲ್ಲ. ಲೈಟ್ ಇದ್ರೆ ಬೆಳವಣಿಗೆ ಆಗ ಸರ್. ಎಷ್ಟು ಇದೇನ್ ಟೆಂಪರೇಚರ್ ಇದು ಸರ್? ಅಂದ್ರೆ ಬಲ್ಬ್ ಇದು 9 ವಾಟ್ಸ್ ಇದು. ಈ 1 ಎಕರೆಗೆ ಎಷ್ಟು ಬಲ್ಬ್? 220 ಬಲ್ಬ್ ಹಾಕಿ. 250 ಸರ್. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಒಂದೊಂದು ಸರ್? ಹ್ಞೂ ಸರ್. 12 ಅಡಿ ಒಂದು ಹಾಕಿದ್ವಿ. 12 ಅಡಿ. ಹ್ಞೂ ಸರ್. ಒಟ್ಟು 1 ತಿಂಗಳು ಹಾಕ್ಬೇಕು. 1 ತಿಂಗಳು 30 ದಿವಸ ಅಷ್ಟೇ ಸರ್. ಹ್ಞೂ ಅಷ್ಟೇ ಸರ್. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇದು. ಗೊತ್ತಿಲ್ಲ ಸರ್. ಎಲ್ಲ ಬಿಸಿಗೆ ಹಾಕಿರೋದು. ಕೋಲ್ಡ್ ಆಗಿದೆ, ಬಿಸಿಗೆ ಆದ ಅನ್ಕೊಂತಾರೆ. ಬಿಸಿಗೆಲ್ಲ ಸರ್. ಈ ಸೇವಂತಿಗೆ ಮಾತ್ರ ಹಿಂಗ್ ಹಾಕ್ತಾರಾ ಅಥವಾ ಬೇರೆ ಅದಕ್ಕೆ? ಅಷ್ಟೇ ಸೇವಂತಿಗೆ ಬಿಟ್ಟರೆ ಬೇರೆ ಹಾಕಲ್ಲ ಸರ್. ಬೇರೆ ಏನು ರೋಸ್ ಗೀಸ್ ಗನ್ನ ಹಾಕಲ್ಲ ಸರ್. ಸೇವಂತಿಗೆ ಮಾತ್ರ ಅಷ್ಟೇ. ಸೇವಂತಿಗೆ ಮಾತ್ರ ಅಷ್ಟೇ ಹಾಕೋದು. ಇದು ಇದನ್ನ ಯಾರು ತೋಟಗಾರಿಕೆ ಇಲಾಖೆಯವರು ಸಜೆಷನ್ ಮಾಡಿದ್ದ ಸರ್? ಇಲ್ಲ, ತೋಟಗಾರಿಕೆಯವರು ಅನ್ನೋದಕ್ಕಿಂತ
ನಮ್ಮ ನರ್ಸರಿ ನಾರು ಕೊಡ್ತಾರಲ್ಲ ಅವ್ರು ಇದನ್ನ ಫಸ್ಟ್ ಸೆಲೆಕ್ಟ್ ಮಾಡಿ ನಾರು ಕೊಡ್ಬೇಕಾದ್ರೆ ಲೈಟಿಂಗ್ ಮಾಡಿದ್ರೆ ಮಾತ್ರ ಬರುತ್ತೆ ಹೂವು ಅಂತ ಹೇಳ್ತಾರೆ ಅವ್ರು ಮೊದಲೇ ಹೇಳ್ತಾರೆ. ಅಂದ್ರೆ ಈಗ ಬೇರೆ ದೇಶದಲ್ಲಿ ಎಲ್ಲಾದ್ರೂ ಈ ತರದ್ ಹಿಂಗ್ ಮಾಡಿದಾರ? ಸರ್ ಎಲ್ಲ ಬೆಳೆದಿದೆ ಸರ್, ಮಹಾರಾಷ್ಟ್ರದೆಲ್ಲ ಈ ತರ ಬೆಳೆಯೋದು. ಅಲ್ಲಲ್ಲ ದೇಶ ಆಕ್ಚುಲಿ ಇದು ಎಲ್ಲಿದು ಅಂತ ಗೊತ್ತಿಲ್ಲ ಒಟ್ಟು. ಇಲ್ಲ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಇದಕ್ಕೋಸ್ಕರ ಹೌದು ಸರ್, ಹೌದು ಸರ್, ಗೊತ್ತಿರ್ಲಿಲ್ಲ. ಹೌದು ಸರ್, ಹೌದು ಸರ್, ಹೌದು ಸರ್. ಶಾಖಕ್ಕೆ ಅಂತ ಅನ್ಕೊಂಡಿದಾರಲ್ಲ? ಶಾಕ್ ಅಲ್ಲ ಸರ್, ಇದು ಶಾಖಕ್ಕಲ್ಲ, ಇದು ಹಾಕೋದೆ ಬೆಳವಣಿಗೆ ಆಗಕ್ಕೆ. ಬೆಳವಣಿಗೆ 30 ದಿವಸ ಹಾಕ್ಬಿಟ್ರೆ ಗಿಡ ಬೆಳವಣಿಗೆ ಆಗುತ್ತೆ. ಮತ್ತೆ ಲೈಟ್ ಆಫ್ ಮಾಡಿದ್ರೆ 30-40 ದಿವಸದಲ್ಲಿ ಎಲ್ಲ ಒಳ್ಳೆ ದೊಡ್ಡ ಗಿಡ ಹೋಗ್ಬಿಡುತ್ತೆ. ಎಷ್ಟು ದಿವಸಕ್ಕೆ ಬರುತ್ತೆ ಸರ್ ಈಗ ಲೈಟಿಂಗ್? ಈ ಲೈಟಿಂಗ್ ಮತ್ತೆ 30 ದಿವಸ ಹಾಕ್ತಿವಿ, ಮತ್ತೆ 50 ದಿವಸಕ್ಕೆ ಹೂವು ಬಂದ್ಬಿಡುತ್ತೆ ಸರ್. ಆಮೇಲೆ 80 ದಿವಸ ಆಮೇಲೆ 80 ದಿವಸ ಲೈಟಿಂಗ್ ಹಾಕಿಲ್ಲ ಅಂತಂದ್ರೆ ಗಿಡ ಆಗೋದಿಲ್ಲ ಸರ್. ಅದು ಇಷ್ಟಿಗೆ ಹೂವು ಬಂದ್ಬಿಡುತ್ತೆ, ಇಷ್ಟಿಗೆ ಒಂದು 6 ಇಂಚಿಗೆ ಹೂವು ಬಂದ್ಬಿಡುತ್ತೆ. ಆಮೇಲೆ ಅದ್ರ ಬೆಳವಣಿಗೆ ಹೆಂಗೆ? ಇದು ಬೆಳವಣಿಗೆ ಇರೋದೇ ಇಲ್ಲ, ಅದು ಒಂದು 5-4 ಹೂವು ಬಿಡುತ್ತೆ ಅಷ್ಟೇ. ಹೌದಾ? ಅಷ್ಟೇ ಅಷ್ಟೇ, ಬರೋದೇ ಇಲ್ಲ. ನಾಟಿನ ಮಾಡಲ್ಲ ನಮ್ಮ ಕಡೆ ಲೈಟಿಂಗ್ ಇಲ್ಲ ಈ ಟೈಮಲ್ಲಿ. ಹ್ಞೂ ಸರ್. ಈಗ ಲೈಟಿಂಗ್ ಹಾಕಿ ಇದಾದ್ರೆ ಎಷ್ಟು ಫೀಟ್ ಬರುತ್ತೆ? ಎಷ್ಟು ಫೀಟ್? 2.5-3 ಅಡಿ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ ಸರ್. ನೋಡ್ಕೊಳ್ಳಿ ನೀವು ಒಂದು ಮೊನ್ನೆ ನೋಡಿ, ನೀವು ಒಂದ್ಸತಿ ನೋಡಿ ಆಮೇಲೆ ಇಷ್ಟೊಂದು ಬರುತ್ತೆ. ಆಮೇಲೆ ಫುಲ್ ಹೂವು ಬರುತ್ತೆ, ಹೂವು ತುಂಬಾ ಬರುತ್ತೆ. ಅವು 100 ಹೂವು 200 ಹೂವು ಬರುತ್ತೆ ಒಂದು ಗಿಡಕ್ಕೆ. ಅಷ್ಟು ಬರುತ್ತೆ ಆಗ. ಮಾಡಿಲ್ಲ ಅಂತಂದ್ರೆ 4-5 ಹೂವು ಅಷ್ಟೇ ಅಷ್ಟೇ ಸರ್. ಅದಕ್ಕೆ ಈ ತರ ಮಾಡೋದು, ಲೈಟಿಂಗ್ ಮಾಡೋದು. ಹ್ಞೂ ಸರ್, ಹ್ಞೂ ಸರ್. ಈ ಶಾವಂತಿಗೆ ಇದು ಒಂದು ಬ್ರ್ಯಾಂಡಿಗೆ ಅಥವಾ ಇಲ್ಲ, ಎಲ್ಲ ಸೇವಂತಿಗೆ ಎಲ್ಲ ಜಾತಿಗಳಿಗೂ ಲೈಟಿಂಗ್ ಮಾಡ್ಲೇಬೇಕು ಇವಾಗ. ಲೈಟಿಂಗ್ ಮಾಡಿದ್ರೆ ಬರೋದು ಹೂವು ಬರೋದು. ಪಾಲಿಹೌಸ್ ಅಲ್ಲಿ ಮಾಡಿದ್ರೆ ಅಲ್ಲಿ ಬೇಕಾಗುತ್ತೆ. ಪಾಲಿಹೌಸ್ ಮಾಡಿದ್ರೆ ಲೈಟಿಂಗ್ ಮಾಡ್ಲೇಬೇಕು ಸರ್. ಹೌದಾ? ಮಾಡ್ಲೇಬೇಕು. ಇದಕ್ಕೆ ಕರೆಂಟ್ ಖರ್ಚು ಜಾಸ್ತಿ ಆಗುತ್ತೆ. ಕರೆಂಟ್ ಖರ್ಚು ನಾವು ತಗೊಂಡ್ ಒಂದು ದಿನಕ್ಕೆ ಬಂದು 400 ರೂಪಾಯಿ ಸರ್. ಯಾವುದು? ಕರೆಂಟ್ಗೆ. ಹೌದಾ? 400 ರೂಪಾಯಿ ತಗೊಬೇಕು ಸರ್. 400 ರೂಪಾಯಿ ಕೊಟ್ಟು ನಾವು ಪರ್ಮಿಷನ್ ತಗೊಬೇಕು ಸರ್. KEB ಅಲ್ಲಿ ನಾವು ಪರ್ಮಿಷನ್ ತಗೊಬೇಕು. ದಿವಸಕ್ಕೆ 400 ರೂಪಾಯಿ ಕಟ್ಟಬೇಕು, ಪರ್ಮಿಷನ್ 3 ದಿವಸಕ್ಕೆ ಒಂದ್ಸತಿ ಕಟ್ತಾ ಇರಬೇಕು. ಹ್ಞೂ ಸರ್. ನಾವು ತಗೊಳಕ್ ಓಡ್ಸಕ್ ಆಗಲ್ಲ ಸರ್. ಒಳಗಡೆ ಪಾಲಿಸ್ ಎಲ್ಲ ಮೀಟರ್ ಇದೆ, ಇದಕ್ಕೆಲ್ಲ ಪರ್ಮಿಷನ್ ತಗೊಬೇಕು ಸರ್. ಹಂಗೆ ಕೊಡೋದಿಲ್ಲ ಸರ್. ಒಂದ್ ತಿಂಗಳಿಗೆ ಎಷ್ಟು ಕಟ್ಟಾಗುತ್ತೆ ಸರ್? ತಿಂಗಳಿಗೆ ಬಂದು ಲೆಕ್ಕ 12,000 ಆಗುತ್ತೆ, ಒಂದು ಎಕರೆಗೆ 12,000 ಆಗುತ್ತೆ. ಪರ್ಮಿಷನ್ ತಗೊಳ್ಲೇಬೇಕು ಸರ್ ಪರ್ಮಿಷನ್. ಹ್ಞೂ ಸರ್, ಎಲ್ಲರೂ ತಗೊಂಡೇ? ಹೌದು ಸರ್, ನಮ್ಮ ರೈತರೆಲ್ಲ ತಗೊಂತಾರೆ ಸರ್ ಪರ್ಮಿಷನ್. ಅಲ್ಲ ನಿಮ್ದು ಕರೆಂಟ್ ಇದೆ ಅಂತ ಹೇಳಿ ಹಂಗೆ ಬಳಸ್ಕೊಳಂಗೂ ಇಲ್ಲ? ಇಲ್ಲ ಸರ್, ಹಂಗೆಲ್ಲ ಮಾಡಂಗಿಲ್ಲ ಸರ್, ಮಾಡಂಗಿಲ್ಲ. ಕಟ್ ಮಾಡ್ಬಿಡ್ತಾರೆ ಹಂಗೇನ ಮಾಡಿದ್ರೆ. ಒಪ್ಪೋದಿಲ್ಲ ಸರ್, ರೈತರ ಪರ್ಮಿಷನ್ ಏನು ಮಾಡಂಗಿಲ್ಲ ಸರ್. ಇದೇನು ಸರ್ ಇದು ಟಾರ್ಪಲ್? ಸರ್ ಇದು ಸರ್ ಕಳೆ ಬದ್ದೀರಾ, ಮತ್ತೆ ಆಮೇಲೆ ನಾವು ಆವಿ ಹಾಕಿದ್ರೆ ಏನು ನೀರು ಆವಿ ಹಾಕಿದ್ರ ಇದು ಪೇಪರ್ ಸರ್. ಮಲ್ಚಿಂಗ್ ಪೇಪರ್ಸ್ ಇರುತ್ತೆ ಸರ್. 3 months ಇರುತ್ತೆ, 3 months ಇರುತ್ತೆ ಸರ್. ಆಮೇಲೆ ಮತ್ತೆ ಕಿತ್ತಾಕ್ಬಿಟ್ಟು ಮತ್ತೆ ಬೇರೆ ಹಾಕ್ತಿವಿ ಸರ್. ಬೇರೆ ಹಾಕ್ತಿವಿ, ಹೋಗುತ್ತೆ. ಅಲ್ಲ ಇದು ಬಳಸಬಹುದು ಮತ್ತೆ? ಇಲ್ಲ ಸರ್, ಬಳಸಕ್ ಆಗಲ್ಲ ಸರ್, ಅಷ್ಟೇ ಹೋಗುತ್ತೆ. ಅದು ಇದಂತೂ ಅಷ್ಟೇ ಹೋಗುತ್ತೆ. ಏನಕ್ಕಾಗಿ ಇದನ್ನ? ಸರ್ ಕಳೆ ಕಡಿಮೆ, ಆಮೇಲೆ ನಾವು ಇದೆಲ್ಲ ಬಿಡ್ತೀವಲ್ಲ, ಫುಡ್ ಎಲ್ಲ ಬಿಡ್ತೀವಲ್ಲ, ಆವಿ ಆಗಲ್ಲ ಸರ್, ಒಳಗೆ ಇರುತ್ತೆ, ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಕಳೆ ಬರೋದಿಲ್ಲ ನೋಡಿ ಅಷ್ಟೊಂದಿಗೆ. ಸರ್ ಬಹುತೇಕ ಬೇರೆ ಬೇರೆ ಇದಕ್ಕೂ ಹಾಕ್ತಾರೆ ಸರ್. ಹ್ಞೂ ಸರ್. ಈ ಬೆಳೆ ಬಗ್ಗೆನಾ? ಈ ಬೆಳೆಗೆ ನಾವು ರೈತರು ಇಲ್ಲ, ಇದು ಹೂವು ಮಾಡೋದು ಒಳ್ಳೇದು ಸರ್. ತರಕಾರಿಗಿಂತ ಹೂವು ಹೋಗೋದೇ ಒಳ್ಳೇದು. ತುಂಬಾ ತರಕಾರಿ ಇಲ್ಲ, ರೇಟ್ ಇಲ್ಲ. ನೋಡ್ಬಿಟ್ಟಿದ್ವಿ ನಾವು, ತರಕಾರಿ ಬೆಳೆದು ಸಾಕಾಗ್ಬಿಟ್ಟು ಹೂವು ಬಂದಿದ್ದು. ಹೂವು ಬಂದ್ಮೇಲೆ ಸ್ವಲ್ಪ ಕಾಸು ನಾವು ನೋಡ್ತಾ ಇರೋದು. ತರಕಾರಿ ಕಾಸು ತಗೊಳಕ್ ಆಗ್ತಾ ಇಲ್ಲ. ಯಾಕೆ ಸರ್? ಏನೋ ತರಕಾರಿ ತಿರ್ಗಿ ಕಡಿಮೆ ಆಗಿದಾರೆ ಏನೋ ಗೊತ್ತಿಲ್ಲ. ಮಾರ್ಕೆಟಲ್ಲಿ ಯಾವಾಗ ಹೋದ್ರೆ ರೇಟ್ ಇದೆ 25-30 ರೂಪಾಯಿ ಕೆಜಿ ಅಷ್ಟೇ. ಅಲ್ಲಿ ತರಕಾರಿ ಬೆಳೆದು ಸಾಕಾಗ್ಬಿಟ್ಟು ಹೂವು ಬಂದಿದೆ. ಹೂವನ 100 ರೂಪಾಯಿ ಇರುತ್ತೆ ಕೆಜಿ, ಕಡಿಮೆ ಅಂದ್ರೂ ಆಯ್ತು. ಹಾಕಿರೋದನ್ನ ವಾಪಸ್ ಬರುತ್ತಾ, ಲಾಭ ಸ್ವಲ್ಪ ಬರುತ್ತಾ, ಸಾಕು ನಮ್ಗೆ ಅಂತ. ತರಕಾರಿ ಹಂಗಲ್ಲ, ಹಾಕಿದ್ದು ಹೋಗಿತ್ತು, ಎಲ್ಲ ಹೋಯ್ತು. ಬೆಳೆದಿದ್ವಿ. ಹ್ಞೂ ಸರ್, ಟೊಮೆಟೊ ಬೆಳೆದಿದ್ದೀವಿ ನಾವು, ಶುಂಠಿ ಬೆಳೆದಿದ್ದೀವಿ, ಆಲೂಗಡ್ಡೆ ಬೆಳೆದಿದ್ದೀವಿ, ತರಕಾರಿ ಎಲ್ಲ ಬೀನ್ಸ್ ಬೆಳೆದಿದ್ದೀವಿ, ಎಲ್ಲ ತರಕಾರಿ ಬೆಳೆದ್ಬಿಟ್ಟಿದ್ವಿ ನಾವು, ಕಡಿಮೆ ಏನಿಲ್ಲ. ಆಮೇಲೆ ಲಾಸ್ಟ್ಗೆ ಹೂವನೇ ಸ್ವಲ್ಪ ಕೈ ಹಿಡಿದಿದ್ದು ನಮ್ಗೆ, ಸಾಕು ಅದಕ್ಕೆ ಹೂವನೇ ಬೆಳಿತಾ ಇದೆ ಸರ್. ಈ ಕಡೆ ಭಾಗ ನಮ್ಮ ಹೂವು ಒಂದೊಂದು ಭಾಗ ನಿಮ್ಗೆ ಗೊತ್ತಲ್ಲ, ಒಂದೊಂದು ಭಾಗ ತರಕಾರಿ ಒಂದ್ ಕಡೆ ಬೆಳಿತಾರೆ, ಟೊಮೆಟೊ ಒಂದ್ ಕಡೆ ಬೆಳಿತಾರೆ, ಆಲೂಗಡ್ಡೆ ಹಾಸನ ಆ ಕಡೆ ಬೆಳಿತಾರೆ. ನಮ್ಮ ಭಾಗ ಹೂವು ನಮ್ಗೆ ಚೆನ್ನಾಗಿದೆ, ಮಾರ್ಕೆಟ್ ಹತ್ರ ಇದೆ. ನಮ್ ಕ್ಲೈಮೇಟ್ ಚೆನ್ನಾಗಿದೆ ಸರ್. ಚಿಕ್ಕಬಳ್ಳಾಪುರ ತಾಲೂಕು. ಏನೇನು ತರಕಾರಿ ಬೆಳೆ ಕೈ ಸುಟ್ಕೊಂಡಿದ್ದೀವಿ ಸರ್? ನಾವು ಆಲೂಗಡ್ಡೆ ಹಾಕ್ತಾ ಇದೀವಿ, ಟೊಮೆಟೊ ಎಕರೆ ಹಾಕ್ತಾ ಇದ್ದೆ, ಶುಂಠಿ ಹಾಕಿದೆ, ಶುಂಠಿ ಎಲ್ಲ ಹೋಯ್ತು, ಟೊಮೆಟೊ ಹೋಯ್ತು, ಆಲೂಗಡ್ಡೆ ಹೋಯ್ತು. ಟೊಮೆಟೊ ವರ್ಷ ಇರ್ತಾ ಇತ್ತು ನಮ್ದು. ಬೀನ್ಸು ವರ್ಷ ಆಗ್ತಾ ಇದ್ದೆ. ತರಕಾರಿ ಏನಂತ ಸೌತೆಕಾಯಿ ಹಾಕಿದ್ದೆ, ಸೌತೆಕಾಯಿ 5 ಎಕರೆ ಹಾಕಿದ್ದೆ, 3 ಲಕ್ಷ ಬಂದಿದೆ. ಖರ್ಚು ಮಾಡಿರೋ ದುಡ್ಡು ಕೂಡ ಬಂದಿಲ್ಲ. ಮನೆ ಕಿತ್ತಿರೋ ದುಡ್ಡು ಎಲ್ಲ ಅವಾಗೆ 3 ಲಕ್ಷ ಬಂದಿಲ್ಲ. ಕಡ್ಡಿ ಎಲ್ಲ ಕಟ್ಟಿ ಮಾಡಿ ಏನು ಬಂದಿಲ್ಲ. ಅದಕ್ಕೆ ಬಿಟ್ಬಿಟ್ಟು ಈಗ ಎಲ್ಲ ದಾಳಿಂಬೆ ಸ್ವಲ್ಪ ಹಾಕಿದ್ದೀವಿ, ಒಂದು 8 ಎಕರೆ. ಈಗೆಲ್ಲ ಹೂವು ಆಗ್ತಾ ಇದೆ ಸರ್. ಒಳಗೆ ಹೂವು ಬೆಸ್ಟ್ ಸರ್. ಅದ್ರಲ್ಲಿ ಯಾವ ಹೂವು ಸರ್ ನಿಮಗೆ? ಅದು ಸೇವಂತಿಗೆ ಬೆಸ್ಟ್. ಸೇವಂತಿಗೆ ಬೆಸ್ಟ್. ರೋಜು ಬೆಸ್ಟ್. ರೋಜು ತುಂಬಾ ಜನ ಹಾಕಿದಾರೆ ಇಲ್ಲಿ ನಮ್ಮ ರೈತರು. ರೋಜು ಬೆಸ್ಟ್ ಸರ್. ಸೇವಂತಿಗೆ ಯಾಕೆ ಬೆಸ್ಟ್ ಅಂತೀರಾ? ಸೇವಂತಿಗೆ ಯಾಕಂದ್ರೆ ಇದು ಹೋಗುತ್ತಾ, ಸೇವಂತಿಗೆ ಬೇರೆ ಕಡೆ ಆಗೋದಿಲ್ಲ ಈ ಟೆಂಪರೇಚರ್ಗಳಲ್ಲಿ. ಬಿಸಿಲು ಮತ್ತೆ ಮಾರ್ಚ್ ಏಪ್ರಿಲ್ ಮೇಲೆ ಇಲ್ಲೇ ಬೆಳಿಬೇಕು. ಇಲ್ಲಿ ನಮಗೆ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬಾ ಚೆನ್ನಾಗಿ ಬೆಳಿಬಹುದು. ಹೌದು, ತುಂಬಾ ಚೆನ್ನಾಗಿದೆ ಸರ್ ಕ್ಲೈಮೇಟ್. ಹೂವು ಮಾತ್ರ 7 ಕ್ಲೈಮೇಟ್ ಸರ್ ಇಲ್ಲಿ. ರೋಜನು ಅಷ್ಟೇ, ಸೇವಂತಿಗೆ ಶೇರ್ ಬೆಳಕ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಿಕ್ಕಬಳ್ಳಾಪುರದ ನಮ್ಮ ತಾಲೂಕಲ್ಲಿ. ಸರ್ ತುಂಬಾ ತರ ಬೆಳಿಬಹುದು ಇಲ್ಲಿ.
ಹ್ಮ್ ಅದು ಎಕ್ಸ್ಟೆಂಡ್ ಆಗ್ತಾ ಇದೆ ಈಗ. ಹಾ ಆಗ್ತದೆ ಸರ್ ಆಗ್ತದೆ ಸರ್ ಆಗ್ತದೆ. ತರಕಾರಿ ನಿಧಾನವಾಗಿ ಎಲ್ಲರೂ ಇಲ್ಲ ಇವಾಗ ನಮ್ಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಈ ಭಾಗದಲ್ಲಿ 65-70% ನಾವು ಹೂವನ್ನೇ ಬೆಳೀತಾ ಇರೋದು ರೈತರು. ಈಗ. 30% ಅಷ್ಟೇ ತರಕಾರಿ. 30% ದ್ರಾಕ್ಷಿ ತರಕಾರಿ ಜಾಸ್ತಿ. ತರಕಾರಿ ಜಾಸ್ತಿ ಇದೆ ಸರ್ ನಮ್ದು. ದ್ರಾಕ್ಷಿನೂ ಹಾ ಅಂತ ದ್ರಾಕ್ಷಿ ಜಾಸ್ತಿ. ದ್ರಾಕ್ಷಿ ಹೋಯ್ತು ಸರ್ ದಾಳಿಂಬೆ ಆಗ್ತಾ ಇದ್ರಲ್ಲ. ಹೌದಾ? ಹೌದು ಸರ್ ದಾಳಿಂಬೆ ಆಗ್ತದೆ. ದ್ರಾಕ್ಷಿಗೇನು ಇದು ದ್ರಾಕ್ಷಿ ಬೇಡಿಕಿಲ್ಲ ಸರ್, ಬೇಡಿಕಿಲ್ಲ. ಸಾಲ ಕೊಡ್ಬೇಕು, ಅಲಿಬೇಕು ಅವ್ರ ಹತ್ರ. ದ್ರಾಕ್ಷಿಗೆ ಆಗ್ತಾರೆ ಸರ್ ಕಷ್ಟ. ದಾಳಿಂಬೆ ದಾಳಿಂಬೆ ತುಂಬಾ ಚೆನ್ನಾಗಿ ಬರ್ತದೆ ಸರ್. ದಾಳಿಂಬೆ ಬರ್ತದೆ. ದಾಳಿಂಬೆ ತುಂಬಾ ಜನ ಮಾಡ್ತಾ ಇದಾರೆ ಈಗ. ಹ್ಮ್ ಸರ್. ಬಟ್ ದೊಡ್ಡ ಹಿಡುವಳಿದಾರರು ಮಾಡ್ತಾ ಹಾ ಇದ್ದಾರೆ. ಮಾಡ್ತಾ ಇದಾರೆ. ಇಲ್ಲ ಮುಂದೆ ಕ್ರೀಡಕರು ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದಾರೆ. ಹೂ ಬೆಸ್ಟ್ ಅಂತೀರಾ? ಹೂ ಬೆಸ್ಟ್ ಹೂ ಬೆಸ್ಟ್. ಏನೋ ಅಷ್ಟು ಹಾಕಿದಾರೆ ಬರ್ತದ ಸಾಕಪ್ಪ ನಮ್ಮಪ್ಪ ಅಂತ ಕೈ ಹೊತ್ಕೊಬೇಕು ಸರ್. ಹ್ಞೂ ಸರ್. ಹ್ಞೂ ಸರ್. ರಾಮಂಜಿನಿ, ಅಗಲಗುರ್ಕಿ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಮೊಬೈಲ್ ನಂಬರ್ 7829320252. ಸೇವಂತಿಗೆ ಹೂವಿನ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ತಮ್ಮನ್ನ ಕೇಳಬಹುದು. ಕೇಳ್ಬೋದು ಸರ್, ಖಂಡಿತ ಕೇಳ್ಬೋದು. ನಾವು ನಮ್ಮ ರೈತರಿಗೆಲ್ಲ ಹೇಳೋಣ. ನಮ್ಮ ರೈತರೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಸರ್. ನಮ್ಮ ಅಣ್ಣ ತಮ್ಮ ಚೆನ್ನಾಗಿರ್ಬೇಕು ರೈತರು ಅಷ್ಟೇ ನಮಗೆ. ಹ್ಞೂ ಸರ್. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರೈತರಿಗೆ ಸರ್, ಜೈ ಜವಾನ್ ಜೈ ಕಿಸಾನ್.